guys, we're back for rally. We're going for the rally of Himalayas. October 9th rally irodu, but we are going early to do some recce. But news ಏನು ಅಂದರೆ it is snowing heavily in Jispa. So ನೋಡೋಣ ಅಲ್ಲಿ ಹೋದ್ರೇ ಗೊತ್ತಾಗುತ್ತೆ. Now time is 9:10. 5 ನಿಮಿಷ ಲೇಟ್ ಆಗಿಬಿಟ್ಟಿದೆ. It is fine. 3 hours later we will get down in Chandigarh. ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸುಹಾಸು, ಚಂದನ್, ಮಿಸ್ಟರ್ ಸುಮೇಶ್, ಕೌಸ್ತುಭ್, the Bangalore boys. Flying from Bengaluru to Chandigarh. Dinner at 2 PM in Chandigarh. ದಯವಿಟ್ಟು ಆಫ್ ಮಾಡಿ ಹೇಳ್ತೀನಿ. ಅದಕ್ಕೆ ಹೇಳಿದ ಡೆಲ್ಲಿ ಬಂದೇ ಉಂಟಾರ ಇಲ್ಲ ಡೆಲ್ಲಿ ಅಲ್ಲ ನೋಡಿ ನಮ್ದೆಲ್ಲ ಸ್ಕೂಲಲ್ಲಿ ವಂಡರ್ಲಾ ಕರ್ಕೊಂಡು ಇವರು ಸ್ಕೂಲ್ ಹುಡುಗನ ಕರ್ಕೊಂಡು ಮನಾಲಿಗೆ ಬಂದವ್ರೆ. ಏನು ಸರ್ ಸ್ಕೂಲ್ ಹುಡುಗರು ಕರ್ಕೊಂಡು ಮನಾಲಿಗೆ ಬಂದಿದ್ದೀರಾ? ಮನಾಲಿಗೆ ಬಂದಿದ್ದೀವಿ. ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಾ? ಅದು ಅವು 65 ಜನ ಬಂದಿದ್ದೀವಿ. 65 ಜನ. ನಿಮ್ಮ ಸ್ಕೂಲಲ್ಲಿ ಎಲ್ಲಿ ಕರ್ಕೊಂಡವ್ರು ಬ್ರೋ? ಹಾಂ, ನಿಮ್ಮ ಸ್ಕೂಲಲ್ಲಿ ಎಲ್ಲಿ ಕರ್ಕೊಂಡವ್ರು? ಕೋಣನಕುಂಟೆ ಕ್ರಾಸ್. ಮನಾಲಿಯಲ್ಲಿ ಇವಾಗ ಟೈಮು 12:30 ಆಗಿದೆ. ಬಂದು ಫ್ಲಾಟ್ ಆಗಿದೆ ಅಷ್ಟೇ. ಇವಾಗಲೇ ಬರ್ತಾ ಇದ್ದೀವಿ ಆಚೆ. ಇಲ್ಲಿ ಮಳೆ ಬರ್ತಾಯಿದೆ ಮನಾಲಿಯಲ್ಲಿ. ಟೆಂಪ್ರೇಚರ್ ಎಷ್ಟು ಇದೆ, ಒಂದು ಸಿಂಗಲ್ ಡಿಜಿಟಲ್ ಇದೆ ಮಾತ್ರ. ಗಾಡಿ ಇಳಿಸ್ಕೊಂಬರ್ಬೇಕು. ಸೊ ಗಾಡಿ ಇಳಿಸೋಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ. ಹೋಟೆಲ್ಲಿ ಬ್ರೇಕ್ಫಾಸ್ಟ್ ಹಾಕೊಂಡಿದ್ದೀವಿ. ಅಪ್ಪ ಅಮ್ಮ ಕಾಣಿಸೋದು ಇಬ್ಬರು ಮಾಡ್ತಾರೆ ಹೆವಿಯಾಗಿ. ಬೈಸಲ್ಲ ಇಲ್ಲೇ ಅವರೇ, ಇನ್ನೊಬ್ರೆಲ್ಲ ಜೂಟ ಊಟ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿ ಗಾಡಿ ಇಳಿಸೋದು. It was raining the whole day. ಬರ್ಲಿ ಬನಾನ ಅನ್ನ ಸ್ಟಾರ್ಟೇ ಮಾಡೋದು. ಅಲ್ಲಿ ಕೆಳಗಡೆ ಒಂದು ಇದೈತೆ. ಇಲ್ಲ ಬರಲ್ಲ. ಮೇಲೆ ಇದು ಸ್ಲಿಪ್ ಆಫರ್ ಹಿಂಗೆ. ನೋಡಿ ಇಲ್ಲಿ ಸೇಫ್ಟಿ. ರೇಡಿಯೋ ಪ್ರೂಫ್ ಇದೆ ಎಲ್ಲಕ್ಕೂ. It was raining the whole day.
ಮನಾಲಿ ಈ ವುಡ್ ಸ್ಟಾಕ್ ಇನ್ ಅನ್ನೋ ಜಾಗದಲ್ಲಿ ಸ್ಟೇಡ್ ಎಸ್ಟೇಡೆ. ಸೊ ಟುಡೇ ಸ್ಕ್ರೂಟ್ನಿ ಡಾಕ್ಯುಮೆಂಟೇಷನ್ ಎಲ್ಲ ಇದೆ. ನೆನ್ನೆ ಅಂತ ಫುಲ್ಲು ಮಳೆ ಬರ್ತಾಯಿತ್ತು ಅಂದ್ಕೊಳ್ಳಿ, ಎಲ್ಲೋ ಹೋಗೋಕ್ಕೆ ಆಗಿಲ್ಲ. ಆದರೆ ಲೋಕಲಲ್ಲಿ ಸ್ವಲ್ಪ ತಿರುಗಾಡ್ತಾ ಇದೆ, ಗಾಡಿ ಇಳಿಸ್ಕೊಂಡು ಅದೆಲ್ಲ ಕಾಮಿಡಿ ಮಾಡ್ಕೊಂಡು. ಸೊ ಟುಡೇ ಡಾಕ್ಯುಮೆಂಟೇಷನ್ ಸ್ಕ್ರೂಟ್ನಿ. ಇವತ್ತು ವೆದರ್ ಚೆನ್ನಾಗಿದೆ ನೋಡಿ, ಅಲ್ಲಿ ಪೀಕ್ಸ್ ಎಲ್ಲ ಕಾಣಿಸ್ತಾ ಇದೆ. ಬಟ್ ನೆನ್ನೆ ಮಾತ್ರ ಕ್ರೇಜಿ ಮಳೆ ಬರ್ತಾನೆ ಇತ್ತು. ಇಲ್ಲಿ ಸ್ನೋಫಾಲ್ ಏನೂ ಆಗಿಲ್ಲ, ಮೋಸ್ಟ್ಲಿ ಅಲ್ಲಿ ಟುವರ್ಡ್ಸ್ ಜಿಸ್ಪಾ ಸೈಡು ಸ್ನೋಫಾಲ್ ಆಗಿದೆ. ಇವತ್ತು ನೋಡೋಕ್ಕಾಗತ್ತಾ ನೋಡ್ತೀನಿ, ನೋಡ್ಬಿಟ್ಟು ಅಪ್ಡೇಟ್. ಇವತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಗಾಡಿನೂ ಸ್ವಲ್ಪ ರೆಡಿ ಮಾಡಿಕೊಂಡು, ಏನಿಲ್ಲ ಶಿಷ್ಯ ಎಲ್ಲ ರೆಡಿಯಾಗಿ ಅವನೇ, ಸ್ವಲ್ಪ ಚೈನ್ ಲೂಪ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬಾಯ್ಸಲ್ಲ ಇವ್ರು ನೋಡಿ, ವೀಲ್ಗೆಲ್ಲ ಬಿಚ್ಬಿಟ್ಟವ್ರೆ. ಇವ್ರು ಇವಾಗ ಬರ್ತಾವ್ರೆ ಸುಮೇಶ್ ಬಾಯ್. ಅವ್ರು ಅಲ್ಲಿ ಗಾಡಿಯಿಂದ ಏನಾದ್ರು ಹಿಂಗ್ಬೋದು ಅಂತ ನೋಡ್ತಾವ್ರೆ. at scrutiny and documentation place. This is called Devlok Himachal ಅಂತ ಹೋಟೆಲ್ ಇದು. ಕ್ರೇಜಿ ಆಗಿದೆ ಸ್ಪಾಟ್ ಮಾತ್ರ. अभी बैंडेज चाहिए, एक दे दीजिए अभी। हाँ अभी हाँ बैंडेज। ಹೋಗ್ಬೇಕು ಬ್ರೋ. ಇದು ಒಂದೊಂದ್ಸರಿ ಸಾಕು ತಾನೆ? ಹಾಂ, ಒಂದೊಂದು ಸರಿ ಸಾಕು, ಇನ್ನೊಂದು ಇಟ್ಕೊಳ್ಳಿ ನೆನಪಿಗೆ. ನಾವು 141, ಲೆಟ್ಸ್ ಗೋ. ಸ್ಟಿಕ್ಕರಿಂಗು ಎಲ್ಲ ಆಗಿದೆ. ಇವಾಗ ಅವನ ಶಿಷ್ಯ ಎಲ್ಲೇ ಅವನು ಸ್ಕ್ರೂಟ್ನಿ ಮಾಡೋನು ಅಲ್ಲಿದ್ದಾನೆ ಶಿಷ್ಯ. ಹೇಳ್ಕೊಂಬಂದು ನೆಕ್ಸ್ಟ್ ನಾನು ಹೋಗ್ತೀನಿ, ಆಮೇಲೆ ಇವರು ಮಾಡ್ಬೇಕು. ಅವ್ರು ಮಾಡೋರು ನಿಮ್ಮದು ನೀವು ರಾಜೇಶ್ ಅವ್ರು ಮಾಡೋರು ನಿಮ್ಮದು. ಥ್ಯಾಂಕ್ ಯು. ಇದು ನಮ್ಮ ವ್ಯಾಲಿ ಆಫ್ ಹಿಮಾಲಯಾಸ್ ಎಂಟ್ರಿ ಫಾರ್ಮು. ಇದೊಂದು ಕೊಡಲಿಲ್ಲ ಡಾಕ್ಯುಮೆಂಟೇಷನ್ ಟೈಮಲ್ಲಿ, ಅದನ್ನು ಕೊಡೋಕೆ ಹೋಗ್ತಾ ಇದ್ದೀನಿ ಇವಾಗ. ಇವತ್ತು ಬಿಸಿಲು ಗುರು, ನೆನ್ನೆಲ್ಲ ಫುಲ್ಲು ಮಳೆ ಬರ್ತಾಯಿತ್ತು. ಇವತ್ತು ನೋಡ್ರೆ ಫುಲ್ಲು ಬಿಸಿಲು. ಡಾಕ್ಯುಮೆಂಟೇಷನ್ ಬಾಯ್ಸ್ ಇಲ್ಲೇ ನಡೆಸ್ತಾ ಇದ್ದಾರೆ ನೋಡಿ, ಬೇಜಾರು ಮಾಡ್ತಾ ಇದ್ದಾರೆ. So this is my pending entry form. Entry form was pending. 141. Okay, sticker ಹಾಕ್ಬಿಟ್ಟಿದ್ದಾರೆ. So all set. ಬೈಕ್ ಸ್ವಲ್ಪ ವಾಶ್ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು. ಶಿಷ್ಯ ಅಲೈನ್ಮೆಂಟ್ ಇಲ್ಲ ಅಂತ ಇದ್ದ, ಏನೋ ಓಡ್ಬಿಡ್ತಾ ಇದ್ದ. ಬೇರ್ಸಲ ನಾನು ಹಿಂಗೆ ಬಿಸಾಕಿಟ್ಟಿದ್ದೀವಿ ಒಳ್ಳೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ, ಎಲ್ಲ ಅಲ್ಲಿ ಇಟ್ಟಿದ್ದೀವಿ ನೋಡಿ. ಆಯಿತು. ಪೋಕಿಮಾನ್ ಅಲ್ಲ ಬ್ರೋ, ಡ್ರ್ಯಾಗನ್ ಬಾಲ್ ಜಿ ಬ್ಲ್ಯಾಕ್ ಬೋಕ್ ಹಾಕಿರೋದು. ಕ್ರೇಜಿ ಆಗೈತಲ್ಲ ಗಾಡಿ. ತೇಜಸ್ಸು ರವಿ ಅಂತ ಡ್ರ್ಯಾಗನ್ ಬೋಕ್ ಓಡಿಸ್ತವ್ರೆ. ಚಿಂದೆ ಏನೋ ಊಟ ಹಾಕ್ತವ್ರೆ. ಹೋಗೋಣ ಬನ್ನಿ, ಊಟ ಮಾಡ್ಕೊಂಡು. जिनकी स्क्रूटनी कंप्लीट हो चुकी है वो अपना ಗುಲಾಬ್ ಜಾಮೂನು, लंच ब्रेक. All competitors riders
After lunch, हम यहाँ पे ड्राइवर में आपको जाएगा, सो अपना लंच कूपन साथ लेके आए और कॉम्पिटिटर्स అలాంటి ఇక్కడ గులాబ్ జామున్ బావా ಉಪ್ಪಿಲ್ಲ ಅಪ್ಪ ಇರೋದು ತಿನ್ನಪ್ಪ ನಾನದ ಉಪ್ಪು ತಗೊಂಬಂಡಿ ಬ್ರೋ ಬೈ ನಮ್ಮತ್ತೆ ಸಾಕು ಉಪ್ಪು ಕಮ್ಮಿ ಹಾಕ್ಬಿಟ್ಟು ಅವ್ರೆ ಅದೆಲ್ಲ ಕಡೆ ಮಾಡೋದು ನಿಮಗೋಸ್ಕರ ಉಪ್ಪು ತಂದಿದ್ದೀನಿ ಹೋಗಿ ಕಾಫಿ ಬಿಚ್ಚಿ ಬೇಕಾರೆ. A few moments later. ಹಾಯ್ ಗೈಸ್, ಇವಾಗ ಡಾಕ್ಯುಮೆಂಟೇಷನ್ನು ಮತ್ತು ಸ್ಕ್ರೂಟ್ನಿ ನಡೆದಿದೆ ಗಾಡಿಗೆ. ಏನೇನು ಮಾಡ್ತಾರೆ ಅಂದರೆ ಗಾಡಿಯಲ್ಲಿ ಸ್ಪೋಕ್ಸಿಂದ ಹಿಡಿದು ಟಯರಲ್ಲಿ ಎಷ್ಟು ಲೈಫ್ ಇದೆ, ಲೈಟ್ಸ್ ವರ್ಕ್ ಆಗ್ತಾಯಿದೆಯಾ, ಇಂಡಿಕೇಟರ್ಸ್ ವರ್ಕ್ ಆಗ್ತಾಯಿದೆಯಾ, ಬ್ರೇಕ್ ಲೈಟ್ ಬರ್ತಾಯಿದೆಯಾ ಎಲ್ಲ ಚೆಕ್ ಮಾಡ್ತಾರೆ. ಸೈಲೆನ್ಸರ್ ಆ್ಯಂಗಲ್ಲು, ಇದರಲ್ಲಿ ಸರ್ವೈವರ್ ರೇಷನ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಇನ್ನೊಂದು ಎರಡು ಎನರ್ಜಿ ಬಾರ್ ತೋರಿಸಿದ್ರೆ ಮುಗೀತು. ಕರೆಕ್ಟು ಸ್ಲೀಪಿಂಗ್ ಬ್ಯಾಗು, ಹೈಡ್ರೇಷನ್ ಮತ್ತು ಸ್ಟಿಕ್ಕರ್ಸ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ನೋಡ್ತಾರೆ. ಅದೇ ಸ್ಕ್ರೂಟ್ನಿ. ಡಾಕ್ಯುಮೆಂಟೇಷನಲ್ಲಿ ನಿಮ್ಮದು ಪರ್ಸನಲ್ ಆಕ್ಸಿಡೆಂಟ್ ಕವರು, DL, RC ಅವೆಲ್ಲ ಇರುತ್ತೆ. ಸೊ ನಮ್ಮದು ಗ್ರೂಪ್ ಸಿ ಕ್ಲಾಸ್ M9 ಅಂತ. ಗ್ರೂಪ್ ಸಿ ಅಂದರೆ ಇಂಡಿಯನ್ ಪಾರ್ಟ್ಸ್ ಇಟ್ಕೊಂಡು ಮಾಡಿಫೈ ಮಾಡಿರೋದು. ನಾವೇನು ಫಾರಿನ್ ಪಾರ್ಟ್ಸ್ ಏನು ಹಾಕಿಲ್ಲ ಗಾಡಿಗೆ. ಸೊ ಪ್ರೋ ಸ್ಟಾಕ್ ಅಂತಾರೆ ಆ ಕ್ಲಾಸ್ನ. ಆ ಕ್ಲಾಸ್ ಓಡಿಸ್ತಿದ್ದೀನಿ. ಇವರು ಮಿಸ್ಟರ್ ಚಂದನ್, ನೋಡಿರ್ತೀರಾ ದಕ್ಷಿಣ ಡೇರ್ ಬ್ಲಾಗಲ್ಲಿ, ಅದನ್ನು ಆಚೆ ಬಂದಿಲ್ಲ, ಬರುತ್ತೆ. ಇವರು ಸ್ಟಾಕ್ ಕ್ಲಾಸ್ ಓಡಿಸ್ತಾರೆ. ನಾಟ್ ಸ್ಟಾಕ್ ಕ್ಲಾಸ್ ಬ್ರೋ, ರಾಯಲ್ ಎನ್ಫೀಲ್ಡ್ ಓಪನ್ M10. ಹೌದು, ಆ ಕ್ಲಾಸ್ ಓಡಿಸ್ತಾರೆ. ಸೇಮ್ ಬ್ರೋ ಸಿಗೋಣ. ಸೊ ನಮ್ಮದು ಇವಾಗ ಲಂಚೆಲ್ಲ ಆಯಿತು. ಇವಾಗ ಏನು ಅಂದರೆ ಇಲ್ಲಿ ರೈಡರ್ಸ್ ಬ್ರೀಫಿಂಗ್ ನಡೆಯುತ್ತೆ. ಇಲ್ಲಿ ಹಿಂದೆ ನಿಂತಿದ್ದಾರೆ ನೋಡಿ ಬಾಯ್ಸು, ಇಲ್ಲೇ ರೈಡರ್ಸ್ ಬ್ರೀಫಿಂಗ್ ನಡೆಯುತ್ತೆ. ಅದಾದಮೇಲೆ ಇವಾಗ ಗೊತ್ತಾಗುತ್ತೆ ಯಾವ್ದಾವ ಸ್ಟೇಜ್ ಇದೆ ಯಾವ್ದಾವ್ದು ಇಲ್ಲ. ಯಾಕಂದರೆ ಫುಲ್ಲು ಸ್ನೋಫಾಲ್ ಆಗ್ತದೆ ಎಲ್ಲ ಕಡೆ. ಸೊ ಒರಿಜಿನಲ್ ಪ್ಲ್ಯಾನ್ ಥರನೇ ಇರೋದು, ನಡೆಸ್ತಾರ ಏನೋ ಗೊತ್ತಿಲ್ಲ. ಇವತ್ತಂತೂ ಹೆವಿ ಬಿಸಿಲು. ಸೊ ಅಲ್ಲಿ ರೈಡರ್ಸ್ ಬ್ರೀಫಿಂಗು ಎಲ್ಲ ಹೇಳ್ತಾರೆ. ಅಲ್ಲಿ ಊಟ ಆಗ್ತಾಯಿದ್ದಾರೆ. ಇಲ್ಲಿ ಕಾರ್ಸ್ದೆಲ್ಲ, 4 ವೀಲರ್ಸೆಲ್ಲ ಸ್ಕ್ರೂಟ್ನಿ ನಡೀತಾ ಇದೆ. ಕ್ರೇಜಿ ಇದೆ ಅಂದ್ಕೊಳ್ಳಿ. ಸೊ ಟೋಟಲ್ ಬೈಕ್ಸಲ್ಲಿ 70+ ಎಂಟ್ರೀಸು, 75 ಏನೋ. ಕಾರ್ಸಲ್ಲೂ ಸೇಮ್ ಅಷ್ಟೇ ಇದೆ. ಸೊ ಟೋಟಲ್ ಅರೌಂಡ್ 150 ಎಂಟ್ರೀಸ್ ಇದೆ. ಸೊ ಎಂಟ್ರೀಸ್ ಇಸ್ ವೆರಿ ಗುಡ್. ಲೆಟ್ಸ್ ಸಿ ಯಾವ್ದು ಸ್ಟೇಜ್ ಇರುತ್ತೆ ಯಾವ್ದಾದ್ರು ಇರಲ್ಲ. evening so that we can give you the road books, we can give the details, we can inform the next day's leg. We are trying our best, Suresh ji is trying his best to run the rally on all 3 days. ಗೈಸ್, ಇವಾಗ ರೈಡರ್ಸ್ ಬ್ರೀಫಿಂಗ್ ಮುಗ್ದಿದೆ. ರೈಡರ್ಸ್ ಬ್ರೀಫಿಂಗ್ ಆದಮೇಲೆ ಅಲ್ಲಿ ನಮಗೆ SS2 ಸ್ಟೇಜ್ದು ಇದು ಕೊಟ್ಟಿದ್ದಾರೆ, ಐಟನರಿ ಕೊಟ್ಟಿದ್ದಾರೆ ಡೇ 1ಗೆ. ನೀವು ಸ್ಟೇಜ್ ಹೆಸರು ಕೇಳ್ಬಿಟ್ರೆ ನಕ್ಬಿಡ್ತೀರಾ. ಯಾಕೆ ಹೇಳಿ? ಹಿಡ್ಕೋಬೇಕಂದ್ರೆ ನಾನು ಕೋತಿ ಮರಿ ಅಂತೆ. ಹೋಗ್ಬೇಕಾ, ಆ ರೂಟಲ್ಲಿ ಹೋಗ್ಬೇಕಾ, ಅಂದರೆ ಟಾಯ್ಲೆಟು ಮಾಡಬೇಕು. ನೋಡೋರಾ, 4 ಜನ ಕೋತಿ ಮರಿ ಅಂತ ಸ್ಟೇಜ್ ಇಟ್ಟವ್ರೆ. ಚಿಕ್ಕದಾಗ ಒಂದು ಜಾಗ ಇರ್ತದೆ, ಒಂದಷ್ಟು ಅಗಲ ನೀರು ಇರ್ತದೆ, ಎಲ್ಲಿ ಬೇಕೋ ಎತ್ಕೊಂಡು ಹೋಗ್ಬಿಡು. ಓಕೆ ಸರ್, ಓಕೆ ಸರ್. ವ್ಯಾಲಿ ಡಿಸ್ಕಷನ್ ಹೆಂಗೆ ಒರೆಸ್ಕೊಳ್ಳೋದು ಅಂತ. ರ್ಯಾಂಡಮ್ ಟೈಮ್. ಸರಿ, ಅದಾದ್ಮೇಲೆ ಬೈಕ್ ಸ್ಟಾರ್ಟ್ ಆಗುತ್ತೆ. ಹೌದು, ಕರೆಕ್ಟಾ? ಸೊ ಅಲ್ಲಿ ಕೋತಿಯಿಂದ ಮಾರಿಗೆ ಹೋಗ್ತೀವಿ. ಅದೇ ಕೇಳಿಸ್ಕೊಳ್ಳಿ, ಇಲ್ಲಿ ಇವಾಗ ಇದು ರೋಹತಾಂಗ್ ಪಾಸ್ ಇಲ್ಲ, ಇದು ಸ್ಟೇಜ್ ಟಾಪ್ ಅಲ್ಲಿ ಇರೋದು ರೋಹತಾಂಗ್ ಪಾಸ್. ಇದು ಅದು ಒಂದೇ ದಾರಿ, ಎಲ್ಲೋ ಎಂಟ್ರಿ ಎಕ್ಸಿಟ್ ಇಲ್ಲ, ಇದೊಂದೇ ಎಂಟ್ರಿ, ಅಲ್ಲಿ ಎಕ್ಸಿಟ್. ಓಕೆ. ಸೊ ಇದ್ರ ಮಧ್ಯದಲ್ಲಿ ಇದು ಸ್ಟಾರ್ಟ್ ಆಗಿ ಇಲ್ಲೆಲ್ಲೋ ಒಂದು ಕೋತಿ ಬರುತ್ತೆ, ಆಯ್ತಾ? ಕೋತಿಯಿಂದ ಮಾರಿ ಅಲ್ಲಿರೋದಲ್ಲ, ಇಲ್ಲೇ ಎಲ್ಲೋ ಮಧ್ಯದಲ್ಲಿ. ಸೊ ಫುಲ್ ರೋಹತಾಂಗ್ವರೆಗೂ ಹೋಗಲ್ಲ ನಾವು. ಮಾರಿ ಇಲ್ಲೆಲ್ಲ ಇದೆ, 19 ಕಿಲೋಮೀಟರ್ಸ್. 19 ಕಿಲೋಮೀಟರ್ಸ್ ಆದ್ಮೇಲೆ ಮಾರಿ ಬರುತ್ತೆ. ಆ ಮಾರಿಯಲ್ಲಿ ಎಲ್ಲರೂ ಫಿನಿಶ್ ಮಾಡಿದ್ಮೇಲೆ ರೀಗ್ರೂಪ್. 1 ಸೆಕೆಂಡ್. ಈಗ ಕೋತಿಯಿಂದ ಮಾರಿಗೆ ಹೋಗ್ತೀವಲ್ಲ ನಾವು, ಅದ್ರ ಮಧ್ಯ DZ FZ ಇದೆಯಾ? ಇದೆ, ಅದಕ್ಕೆ ಬರ್ತೀನಿ. ಅದು ಕನ್ಫ್ಯೂಸ್, ಅದನ್ನು ಹೇಳ್ತಾನೆ ಹೋಗ್ಬಿಡಿ. ಇಲ್ಲ ಕನ್ಫ್ಯೂಸ್ ಆಗಬೇಡಿ. ಅಲ್ಲಿ ರೀಗ್ರೂಪ್, ಅಲ್ಲಿಂದ ವಾಪಸ್ಸು ಎಲ್ಲರೂ ಒಟ್ಟಿಗೆ ಬರ್ತೀವಿ. ಆದರೆ ಕೋತಿವರೆಗೂ ಬರಲ್ಲ. ಕೋತಿಗಿಂತ ಮುಂಚೆ ಒಂದು ಪಾಯಿಂಟ್ ಇದೆ, ಅದ್ರ ಹೆಸರು ಇದೆಲ್ಲ ಇತ್ತು, ಗುಲಾಬ. ಇದೆಲ್ಲ ಹಾಕವ್ರೆ ಈ ಡಾಕ್ಯುಮೆಂಟು. ಇದು ಅಲ್ಲಿ ಸೈನ್ ಮಾಡಿಲ್ಲ, ಇದು ಓದಿದ್ದೀನಿ ಅಂತಾನೆ ಸೈನ್ ಮಾಡಿರೋದು. ಇರೋ ನಿಮಿಷ. ಹಾಂ, ಗುಲಾಬ. ಇಲ್ಲಿ ಕೋತಿವರೆಗೂ ಬರಬೇಕಾಗಿಲ್ಲ, ಇಲ್ಲೇ ಒಂದು ಗುಲಾಬ ಅಂತ ಒಂದು ಜಾಗ ಇದೆ. ಆ
ಗುಲಾಬದಿಂದ ಮತ್ತೆ ಅದೇ ಪಾಯಿಂಟ್ಗೆ ಮಾರಿಯವ್ರಿಗೆ. ಸೊ ಗುಲಾಬ ತನಕ ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ಅಲ್ಲಿ ರೀಗ್ರೂಪ್ ಆದಮೇಲೆ ಎಲ್ಲರೂ ಮುಗಿಸಾದ್ಮೇಲೆ ಕಳಿಸ್ತಾರೆ ವಾಪಸ್, ಎಲ್ಲರೂ ಒಟ್ಟಿಗೆ ಬಂದು ಇಲ್ಲೊಂದ್ಸಲಿ ರೀಗ್ರೂಪ್ ಪಾರ್ಕ್ ಫ್ರಮ್ ಅದಾದ್ಮೇಲೆ ಮತ್ತೆ ಬಿಡ್ತಾರೆ ಇಲ್ಲಿಂದ ವಾಪಸ್ ಹೋಗಿ ಅಂತ. ಗುಲಾಬ ಟು ಮಾರಿ ಮತ್ತೆ ಅದೇ ಟ್ರ್ಯಾಕ್ ಅದು ಅದೇ SS2 ಸೇಮ್ ಟ್ರ್ಯಾಕೋ ಇಲ್ಲ ಗೊತ್ತಿಲ್ಲ, ಬಟ್ ಸೇಮ್ ಟ್ರ್ಯಾಕು ಡಿಸ್ಟೆನ್ಸ್ ಕಮ್ಮಿ ಅಷ್ಟೇ. ಯಾಕಂದ್ರೆ ಮುಂಚೆ ಕೋತಿಲಿದ್ವಿ, ಇವಾಗ ಗುಲಾಬಾಯಿಂದ ಸ್ಟಾರ್ಟ್. ಗುಲಾಬ ಮರಿಗೂ ಸೆಂಟ್ರಲ್ ಅದೆಷ್ಟು ಕಿಲೋಮೀಟರ್? ಸೆಕೆಂಡ್ ಸೆಕ್ಷನ್ 16 ಕಿಲೋಮೀಟರ್. ಇದು ಯಾವ್ದು INRCಗಿಂತ ಕಮ್ಮಿ ಐತೆ ಅದು 16 ಕಿಲೋಮೀಟರ್ ಗುಲಾಬ ಟು ಮಾರಿ. ಸೊ ನಾವು ಹೋಗುವಾಗ ಗುಲಾಬ ಮೇಲೆ ಹೋಗಿರ್ತೀವಿ ಆಲ್ರೆಡಿ. ತಿರ್ಗಾ ನಾವು ಗುಲಾಬಾಗ್ ಬಂದು ಗುಲಾಬಾಯಿಂದ ಮಾರಿಗೆ ಹೋಗ್ತೀವಿ. ಹೌದು, ಕರೆಕ್ಟ್. ಆಮೇಲೆ ಎಂಟದು ಹೌದು, ಸ್ಟಾರ್ಟ್ ಕೋತಿಯಿಂದ ಮಾಡ್ತೀವಿ, ಕೋತಿಯಿಂದ ಮಾರಿಗೆ ಹೋಗ್ತೀವಿ. 19.90 ಮಾರಿಯಲ್ಲಿ ಮತ್ತೆ ರೀಗ್ರೂಪ್ ಆಗುತ್ತೆ. ಗ್ರೂಪ್ ಫೋಟೋ ನಮ್ಮದು, ಬಿಕಾಸ್ ಯು ಆರ್ ಬೀನ್ ಸ್ಪಾನ್ಸರ್ಡ್ ಬೈ T2. ಸೊ ಒಂದು ಗ್ರೂಪ್ ಫೋಟೋ ತೆಗೀನ ಅಂದ್ಬಿಟ್ಟು ಕರೆದವ್ರೆ. ಎಷ್ಟು ಜನ ಇದ್ದಾರೆ ನೋಡಿ ನಮ್ಮ ಗ್ರೂಪಲ್ಲಿ, ಎಲ್ಲ T2 ಬಾಯ್ಸ್. One eternity later. ಗಾಯ್ಸ್, ಇವಾಗ ಸ್ಟೇಜ್ ಯಾವುದು ಅಂತ ನಮ್ಗೆ ಗೊತ್ತಾಗಿದೆ. ಸ್ಟೇಜ್ ಯಾವುದು ಅಂತ ಗೊತ್ತಾಯಿತು. ಸೊ ಕೋತಿ ಟು ಮಾರಿ ಅಂತ ಒಂದು ಸ್ಟೇಜು, ಟೋಟಲ್ 33 ಕಿಲೋಮೀಟರ್ಸ್ ಏನೋ ಸ್ಟೇಜ್ ಇದೆ. ಸೊ ಅದು ಫುಲ್ ಟಾರ್ಮ್ಯಾಕೆ ಅಂತೆ. ಟಾರ್ಮ್ಯಾಕು ಬ್ರೋಕನ್ ಟಾರ್ಮ್ಯಾಕ್ ಅಂದರು. ಮ್ಯಾಪಲ್ಲಿ ನೋಡಿದಾಗ ಫುಲ್ ಘಾಟ್ ಸೆಕ್ಷನ್ ಅದು ಸ್ಟೇಜ್ ಮಾತ್ರ. ಸೊ ನಾನೇನು ಮಾಡಿದ್ದೀನಿ ಅಂದರೆ, ಇವಾಗ ನಾಬೀಸೆಲ್ಲ ಬಿಚ್ಚಿಬಿಟ್ಟು ನಮ್ಮ ಶಿಶಿನ್ಗೆ ಅಲೈಸ್ ಹಾಕ್ಸಿದ್ದೀನಿ. ಒಂದು ಸೆಟ್ ನಾನು ತೊಗೊಂಬಂದಿದ್ದೆ ಅಲೈಸು ರೋಡ್ ಸೆಕ್ಷನ್ಗೆ ಅಂತ. ಸೊ ಫಸ್ಟ್ ಡೇ ತಾನೇ ಫುಲ್ ರೋಡ್ ಸೆಕ್ಷನ್ ಇದೆ. ಸೊ ಶಿಶಾ ಇಸ್ ರೆಡಿ ವಿತ್ ಅಲಾಯ್ಸ್. ಬ್ರೇಕು ಸ್ವಲ್ಪ ಅಂದರೆ ರಿಸರ್ವರಲ್ಲಿ ಆಯಿಲೇ ಇರಲಿಲ್ಲ, ಅದು ಬೇರೆ ಜಾಮ್ ಆಗಿಬಿಟ್ಟಿತ್ತು. ಅದನ್ನು ಸ್ಟಡಿ ಮಾಡಿಸಿದ್ದೀವಿ ಇವಾಗ ಪಂಪ್ ಮಾಡಿ. ಸೊ ನಾಳೆ ನೋಡೋಣ. ಸ್ಟೇಜು ಅರ್ಲಿ ಮಾರ್ನಿಂಗ್ 5-5:30ಗೆ ಪಾರ್ಕ್ ಫರ್ಮೆ ಇದೆ, ಅದನ್ನು ಮುಗಿಸ್ಕೊಂಡು ನೋಡ್ಬೋದು. ಸೊ ಇಲ್ಲಿ ತಾಕೂರ್ ದಾಬಾ ಅಂತೆ, ಇಲ್ಲಿ ಟೀ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೀವಿ. ಏನಿಲ್ಲ, ಇವಾಗ ಟೈಮು 5:45 ಆಗಿದೆ. ಚಳಿ ಬಟ್ ಹೆವಿ ಬಿಸಿಲಿತ್ತು ಮಾತ್ರ ಇವಾಗ, ಅಂದರೆ ಇವತ್ತು. ಬಟ್ ಇವಾಗ ಸಡನ್ನಾಗಿ ಫುಲ್ ಚಳಿ ಆಗ್ತದೆ. ಹೋಗೋಣ ರೂಮ್ಗೆ ಹೋಗ್ಬಿಟ್ಟು ಮಾಡೋಣ. ನಮ್ಮ ಗೇರ್ಸ್ ಎಲ್ಲ ಸರ್ವಿಸ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ, ಅವ್ರು ತೊಗೊಂಬರ್ತಾರೆ. ನಾನು ನೋಡಿ ಫುಲ್ಲು ಜಾಕೆಟ್ ಎಲ್ಲ ಹಾಕೊಂಡು ರೆಡಿಯಾಗಿದ್ದೀನಿ. ದಯವಿಟ್ಟು ನೋಡ್ಕೊಂಡು